सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय ಶರೀರಂ ಮನುಸಂಜ್ವರೇ. ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾ ಆನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಏನೆಲ್ಲ ತಿಳಿದ್ರೆ ಮನುಷ್ಯ ಇನ್ನು ತಿಳಿಬೇಕಾಗಿರ್ತಕ್ಕಂತಹದ್ದು ಯಾವುದು ಇಲ್ಲವೋ, ಏನನ್ನ ಪಡೆದರೆ ಮತ್ತೆ ಪಡಿಬೇಕಾಗಿರ್ತಕ್ಕಂತಹದ್ದು ಏನು ಇಲ್ಲವೋ ಅಂತಹ ತತ್ವವನ್ನ ಈ ಮಹಾವಾಕ್ಯ ಸುಮಾರು ಉಪನ್ಯಾಸಗಳಿಂದ ಈ ತ್ವಂ ಮತ್ತು ತತ್ಪದದ ವಾಕ್ಯಾರ್ಥ, ಲಕ್ಷಾರ್ಥ, ವ್ಯಾಕರಣಾರ್ಥ ಅದನ್ನ ಮೀರಿ ಅಖಂಡ ಏಕ ಅಂತಕ್ಕಂತಹ ವಾಕ್ಯದಲ್ಲಿ ಯಾವುದು ಜ್ಞಾನಿಗಳಿಗೆ ಇಷ್ಟವಾಗಿರ್ತಕ್ಕಂಥದ್ದು ಅಂತಹ ತತ್ವವನ್ನ ತಿಳಿದಾಗ ಅವನು ಏನನ್ನ ಆತ್ಯಂತಿಕವಾಗಿರ್ತಕ್ಕಂತಹ ತೃಪ್ತಿಯನ್ನ ಪಡಿತೇನೆ. ಆ ಒಂದು ಸತ್ಯವನ್ನ ಈ ಅಧ್ಯಾಯ ತೃಪ್ತಿ ದೀಪ ಅಂತ, ತೃಪ್ತಿಯ ಬೆಳಕು. ತೃಪ್ತಿ ಅಂತಕ್ಕಂಥದ್ದು ಯಾವಾಗ ಬರುತ್ತೆ ಅಂತಂದ್ರೆ, ಯಾವಾಗ ಏನು ಬಯಕೆಗಳೆಲ್ಲ ಸಂಪೂರ್ಣವಾಗಿ ವಾಶೌಟ್ ಆಗಿ ಬಯಕೆಗಳಿಲ್ಲದೆ ಇರತಕ್ಕಂತಹ ಸ್ಥಿತಿ, ಅದು ಆನಂದದ ಸ್ಥಿತಿ, ಅದು ತೃಪ್ತಿಯ ಸ್ಥಿತಿ. ಸೊ ಅಂತಹ ತೃಪ್ತಿಯನ್ನ ಆಚಾರ್ಯ ಶಂಕರರು ಈ ಮಹಾವಾಕ್ಯದಿಂದ ವಾಕ್ಯವೃತ್ತಿ ಶ್ಲೋಕಗಳನ್ನ ತೆಗೆದುಕೊಂಡು ಬಹಳಷ್ಟು ದೀರ್ಘವಾಗಿ ನಮಗೇನು ಒಂದು ತತ್ವದ ಜ್ಞಾನ ಇದೆಯೋ ಆ ಜ್ಞಾನದ ಆಧಾರದ ಮೇಲೆ ಅನೇಕ ಮೂಲಗಳಿಂದ ಈ ಮಹಾವಾಕ್ಯವನ್ನ ವಿಚಾರಿಸಿ ಕೊನೆಗೆ ಅದು ಎರಡು ಇಲ್ಲ ಒಂದೇ ಅಂತಕ್ಕಂತಹ ವಿಷಯದಲ್ಲಿ ಬಂದು ನಿಂತಾಗ ಪ್ರಭುದೇವರು ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಆನಂದ ಅಂತಕ್ಕಂತಹದ್ದನ್ನ ಬೇರೆ ಭಾಷೆಯಲ್ಲಿ ಬಳಸ್ತಾರ.
ಅದು ಬಳಸ್ಬೋದು. ಸತಿಪತಿಗಳು ಕೂಡಿ ರತಿ ಕ್ರೀಡೆಯ ನಾಡುವಾಗ ಅಂತ ಪ್ರಭುದೇವ್ರದೊಂದು ವಚನ. ಅಲ್ಲಿ ಆ ಕ್ರೀಡೆಯ ಕೂಟದಲ್ಲಿ ಆಗತಕ್ಕಂತಹ ಆನಂದ ಯಾವುದರಿಂದ ಆಯ್ತು? ಅತ್ಯಂತ ಸೋಜಿಗವಾಗಿರ್ತಕ್ಕಂತಹ ಸಂಗತಿ ಅದು. ಪುರುಷನಿಂದ ಸ್ತ್ರೀಗೆ ಸುಖ ಆಯ್ತು ಅಥವಾ ಸ್ತ್ರೀಯಿಂದ ಪುರುಷನಿಗೆ ಸುಖ ಆಯ್ತು. ಬಟ್ ಸುಖ ಅಂತಾನು ಇಬ್ಬರಿಗಿದೆ ಅಲ್ಲಿ. ಸೊ ಆ ಸುಖ ಅಂತಕ್ಕಂತಹದ್ದು ಹೊರಗಿನ ಕ್ರಿಯೆಯನ್ನ ನಿಮಿತ್ತ ಮಾಡಿಕೊಂಡು ಇದ್ದಾಗಲೂ ಕೂಡ, ಸೊ ಆನಂದ ಅಂತಕ್ಕಂತಹದ್ದು ಹೇಗೆ ಅವನಿಗೆ ಸ್ಫುರಣೆ ಆಗುತ್ತೋ, ಅದರದ್ದು ಆನಂದವನ್ನ ರಮಿಸ್ತಾನೋ, ಹಾಗೆ ಇಲ್ಲಿ ತತ್ವ ಮತ್ತು ತೊಂಬಂತಕ್ಕಂತಹದ್ದನ್ನ ವಿಚಾರ ಮಾಡ್ತಾ ಮಾಡ್ತಾ, ಆ ವಿಚಾರ ಮಾಡುವಂತಹ ಯಾರು ಜಿಜ್ಞಾಸು ಇದ್ದಾನೆ, ಆ ಜಿಜ್ಞಾಸುವಿಗೆ ಆ ತತ್ಪದ ಮತ್ತು ತೊಂಪದ ಜೀವ ಮತ್ತು ಆತ್ಮರ ಈ ಘರ್ಷಣೆ, ಇದು ಎಂತ ಘರ್ಷಣೆ ಅಂದ್ರೆ ಇಂದ್ರಿಯ ಘರ್ಷಣೆ ಅಲ್ಲ, ಇದೊಂದು ಬೌದ್ಧಿಕ ಘರ್ಷಣೆ. ಬೌದ್ಧಿಕ ಘರ್ಷಣೆ ಅಂತಂದ್ರೆ ಕೇವಲ ಪಾಂಡಿತ್ಯದ ಘರ್ಷಣೆ ಅಲ್ಲ, ತಾನು ಶುದ್ಧನಾಗಿ ತತ್ವವನ್ನ ತಿಳಿದುಕೊಳ್ಳಬೇಕು ಎಂತಕ್ಕಂತಹ ಒಂದು ಜಿಜ್ಞಾಸೆಯಿಂದ ಯಾವಾಗ ಈ ಒಂದು ಜ್ಞಾನದ ಘರ್ಷಣೆ ಆಗತ್ತೆ, ಆ ಘರ್ಷಣೆಯಾದಾಗ ಅದು ಸ್ಫುರಿಸ್ತಕ್ಕಂತಹ ಆನಂದ ಏನಿದೆ ನೋಡಿ, ಅದು ತನ್ನನ್ನ ತಾನು ಕಳೆದುಕೊಂಡಾಗ ಆನಂದ. ಹೊರಗಡೆನೂ ಹಾಗೇನೆ, ಹೊರಗಡೆನೂ ಕೂಡ ಆ ಕ್ಷಣದಲ್ಲಿ ತನ್ನನ್ನು ತಾನು ಕಳ್ಕೊಂಡಿರ್ತಾನೆ. ಇಂದ್ರಿಯ ಜನ್ಯ ಸುಖದಲ್ಲಿ ಕೂಡ ಹಾಗಿರ್ತದೆ. ಆತ್ಮಾನಂದ ಸುಖದಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ಕಳ್ಕೊಳ್ತಾನೆ. ಅಲ್ಲಿ ಕ್ಷಣಿಕವಾಗಿರ್ತಕ್ಕಂತಹದ್ದು ಪುನಃ ಮತ್ತೆ ತನ್ನ ಐಡೆಂಟಿಟಿ ಉಳಿದುಕೊಳ್ತದ. ಆದ್ರೆ ಇಲ್ಲಿ ಐಡೆಂಟಿಟಿ ಕಂಪ್ಲೀಟ್ ಆಗಿ ಕಳ್ಕೊಳ್ತದ. ಹಾಗಾಗಿ ಇದನ್ನು ನಿರಂತರ ಸುಖ ಅಂತ ಪರಿಚಯ ಮಾಡಕ್ ಹೋಲಿಕೆ ಮಾಡಿದ್ದೇನೆ. ಮತ್ತೆ ತಪ್ಪಾಗಿ ಇದೇ ಆದ ಸುಖ ಅಂತ ಹಿಂಗ ಅನರ್ಥ ಮಾಡ್ಕೋಬೇಡಿ. ಯಾವುದೇ ಸುಖವನ್ನ ಅನುಭವಿಸುವಾಗ ಆ ಮೂಮೆಂಟ್ ಅಲ್ಲಿ ನನ್ನನ್ನ ನಾನು ಕಳ್ಕೊಂಡಿರ್ತೀನಿ, ತನ್ನತನವನ್ನ ತಾನು ಕಳ್ಕೊಂಡಿರ್ತಾನೆ. ಅಲ್ಲಿ ಭೋಕ್ತಾ ಆಗಿರ್ತಾನೆ. ಭೋಕ್ತಾ ಅಂತಕ್ಕಂತಹದ್ದು ಅದು ವಿಜ್ಞಾನಮಯ ಕೋಶವನ್ನ ದಾಟಿ ಆನಂದಮಯ ಕೋಶದಲ್ಲಿ ಇರ್ತಕ್ಕಂಥದ್ದು. ಅಜ್ಞಾನದಿಂದ ಸುಖದ ಆನಂದ ಅದು ವಿಷಯಾನಂದವಾಗುತ್ತೆ, ಜ್ಞಾನದಿಂದ ಆನಂದ ಅದು ಆತ್ಮಾನಂದವಾಗುತ್ತೆ. ಇಂತಹ ಆತ್ಮಾನಂದವನ್ನ ನಮಗೆ ಆಚಾರ್ಯ ಶಂಕರರು ತಿಳಿಸ್ತಾ ಹೋಗ್ಬಿಟ್ಟಿದ್ರೆ ಈ ನೇರವಾಗಿ ನಾವು ಅರ್ಥೈಸಿಕೊಳ್ಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹದ್ದು. ಅದಾದಾಗ್ಯೂ ಕೂಡ ಇಷ್ಟು ದೀರ್ಘವಾಗಿರ್ತಕ್ಕಂತಹ ವಿವರಣೆಯನ್ನ ಬರೆದಾಗಲೂ ಕೂಡ ಮತ್ತೆ ಮತ್ತೆ ಈ ಜೀವತ್ವದ ಬಾಧೆ ಉಳ್ಕೊಳ್ತಕ್ಕಂಥದ್ದು ಇದು ಅತ್ಯಂತ ಸೋಜಿಗವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಮಹಾವಾಕ್ಯದಿಂದ ಗುರುವಾಕ್ಯದಿಂದ ಒಮ್ಮೆ ಅದರ ಆನಂದ ಆದಾಗಲೂ ಕೂಡ ಯಾಕೆ ಅದು ನೆಲೆ ನಿಲ್ಲೋದಿಲ್ಲ ಅಂತಂದ್ರೆ ಆ ಸಂಪೂರ್ಣವಾಗಿರ್ತಕ್ಕಂತಹ ಶುದ್ಧತ್ವ ಇಲ್ಲದೆ ಇದ್ದಾಗ ಮತ್ತೆ ಮತ್ತೆ ಜಾರ್ತಕ್ಕಂಥದ್ದು ಸಹಜ. ಆ ಜಾರುವ ವಿಷಯದಲ್ಲಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಈ ಘರ್ಷಣೆಯ ಜ್ಞಾನದ ಘರ್ಷಣೆಯ ಲಾಭದಿಂದ ಏನಾಗುತ್ತೆ ಅಂತಂದ್ರೆ ಶ್ಲೋಕ ನಂಬರ್ 77 ಅಬ್ರಹ್ಮತ್ವಂ ತ್ವಂ ಅರ್ಥಸ್ಯ. ಅಬ್ರಹ್ಮತ್ವಂ ಅಂತಕ್ಕಂಥದ್ದು ಅಂದ್ರೆ ಅಬ್ರಹ್ಮತ್ವ ಅಂತಕ್ಕಂತಹದ್ದು ಬ್ರಹ್ಮಕ್ಕಿಂತ ಭಿನ್ನ ಅಂತಕ್ಕಂತಹದ್ದು ಯಾರಿಗೆ ಈ ತೊಂಪದ ಲಕ್ಷಾರ್ಥನಿಗಿತ್ತೋ ಅದು ಅವನಿಗೇನಾಗುತ್ತೆ ಅಂತಂದ್ರೆ ಹೊರಟೋಗುತ್ತೆ.
ಮೊದಲು ಅದು ಪರೋಕ್ಷ ಅಂತ ಅನ್ಕೊಂಡಿದ್ನಲ್ಲ, ಅದು ಪರೋಕ್ಷ ಅಲ್ಲ, ಈಗ ತಾನೇ ಅಂತಕ್ಕಂಥದ್ದು ಅವನಿಗೆ ಸಿದ್ಧವಾಗುತ್ತೆ ಅಂತ. ಶ್ಲೋಕ ನಂಬರ್ 78. ತದರ್ಥಸ್ಯ ಚ ಪಾರೋಕ್ಷಂ. ಸೊ ಇಲ್ಲಿಗೆ ಆ ಹಿಂದಿನ ಶ್ಲೋಕಕ್ಕೆ ಒಂದೇ ಮೀನಿಂಗ್ ಇದು. ಯದ್ಏವಂ ಕಿಂ ತತಃ ಶೃಣು ಪೂರ್ಣಾನಂದೈಕ ರೂಪೇಣ ಪ್ರತ್ಯಕ್ಬೋಧೋ ಅವತಿಷ್ಠತೆ. ಅಬ್ರಹ್ಮತ್ವ, ತಾನು ಬ್ರಹ್ಮದಕ್ಕಿಂತ ಭಿನ್ನ ಅಂತಕ್ಕಂಥದ್ದು ತುಂಪದ ಲಕ್ಷಾರ್ಥನಿಗೆ ಹೊರಟೋಗುತ್ತೆ. ತತ್ ಅರ್ಥಸ್ಯ ಚ ಪಾರೋಕ್ಷಂ. ಮತ್ತೆ ಪರೋಕ್ಷವಾಗಿ ತಿಳಿಯಲ್ಪಟ್ಟಿರ್ತಕ್ಕಂತಹ ಯಾವುದು ಬ್ರಹ್ಮ ಅಂತಿತ್ತೋ ಅದು ಪರೋಕ್ಷವಾಗಿಬಿಟ್ಟು ಅಪರೋಕ್ಷವಾಗುತ್ತೆ. ಅಪರೋಕ್ಷವಾದಾಗ ಇಲ್ಲಿ ಜೀವ ಅಂತಕ್ಕಂತಹದ್ದು ಅಲ್ಲಿ ಬ್ರಹ್ಮ ಅಂತಕ್ಕಂಥದ್ದು ಹೊರಟೋಗಿ ತಾನೇ ಬ್ರಹ್ಮಸ್ವರೂಪ ಅಂತಕ್ಕಂಥದ್ದು ನಿಶ್ಚಯವಾಗುತ್ತೆ. ಬ್ರಹ್ಮೈವ ಭವತಿ ಅಂತ ಮುಂಡಕ. ಯಾವ ಒಂದು ಬ್ರಹ್ಮ ವಸ್ತುವನ್ನ ತಿಳಿಲಿಕ್ಕೆ ಹೋಗ್ತಾನೆ, ಆ ಬ್ರಹ್ಮ ವಸ್ತುವನ್ನ ತಿಳಿತಾ ಆ ಬ್ರಹ್ಮ ಸ್ವರೂಪವೇ ತಾನಾಗ್ತಾನೆ. ಜಾತಿಯೊಳಗೆ ಪುಟ್ಟಿ ಅಜಾತನಾದವಗೆ ಜಾತಿ ವಿಜಾತಿಗಳು ಆತಗೇನು ಅಂತ ಒಂದು ತತ್ವಪದಕಾರರು. ಹಾಗೆ ಅಜ್ಞಾನದಿಂದ ಜೀವ ಅಂತ ಅನ್ಕೊಂಡಿದ್ರು ಕೂಡ ಯಾವಾಗ ಈ ಒಂದು ಮಹಾವಾಕ್ಯದ ಉಪದೇಶದಿಂದ ಅವನಿಗೆ ತಾನು ಆತ್ಮ ಅಂತಕ್ಕಂಥದ್ದು ಅರ್ಥವಾಗುತ್ತೆ. ಅವಾಗಲ್ಲಿ ಪರೋಕ್ಷವಾಗಿರ್ತಕ್ಕಂಥದ್ದಿರ್ಬೋದು, ಅಪರೋಕ್ಷವಾಗಿರ್ತಕ್ಕಂಥದ್ದಿರ್ಬೋದು, ಇಟ್ ಇಸ್ ಜಸ್ಟ್ ಅದು ವಾಕ್ಯಗಳು. ಆದರೆ ಈಗ ತನ್ನನ್ನು ತಾನು ಅವನು ಕಂಪ್ಲೀಟ್ ಆಗಿ ಆತ್ಮಸ್ವರೂಪ. ಈ ರಮಣ ಮಹರ್ಷಿಗಳು ಕೂಡ ಉಪದೇಶ ಸಾರದಲ್ಲಿ ಸೊ ಆತ್ಮಸ್ವರೂಪವೇ ಮತ್ತೆ ಅದು ಈಶಸ್ವರೂಪ, ಬ್ರಹ್ಮಸ್ವರೂಪ ಅಂತ ಎರಡು ಬೇರೆ ಬೇರೆ ಇಲ್ಲ ಅಂತನೂ ಕೂಡ ಅವರು ಉಪದೇಶ ಸಾರದಲ್ಲಿ ಹೇಳ್ತಾರೆ. ಆತ್ಮದರ್ಶನೇ ಈಶದರ್ಶನ ಅಂತ. ಮತ್ತೆ ಬೇರೆ ಬೇರೆ ಇಲ್ಲದೆ ಇರ್ತಕ್ಕಂಥದ್ದು. ಸೊ ಆತ್ಮದರ್ಶನವೇ ಅದು ಆತ್ಯಂತಿಕವಾಗಿರ್ತಕ್ಕಂತಹ ಅದು ಸ್ಥಿತಿ ಅದು. ಸೊ ಇಂತಹ ಸ್ಥಿತಿಯನ್ನ ಪಡೆದಾಗ ಏನಾಗುತ್ತೆ, ಈ ಪೂರ್ವ ಪಕ್ಷಿ ಒಂದಿಷ್ಟು ಇಲ್ಲಿ ಕೇಳ್ತಾನೆ, ಏನಿದು ಅಂತಂದ್ರೆ ಅವಾಗ ಅವನು ತತ್ ಅರ್ಥಸ್ಯ ಚ ಪಾರೋಕ್ಷಂ. ಸೊ ತಾನು ತತ್ಪದ ತನಕ್ಕಿಂತ ಭಿನ್ನ ಅಂತಕ್ಕಂಥದ್ದು ಹೊರಟೋಗಿ ಮತ್ತು ತಾನು ತೊಂಬಂತಕ್ಕಂತಹ ಭಾವನೆ ಹೊರಟೋಗಿ ಈ ಎರಡರ ಒಂದು ಸಂಘ ವಿಚಾರದಿಂದ ಪರಿಪೂರ್ಣವಾಗಿರ್ತಕ್ಕಂತಹ ತಾನು ಪೂರ್ಣ ಆನಂದ ರೂಪ ಅಂತಕ್ಕಂಥದ್ದು ಒಂದೇ ಉಳಿತದೆ. ಏನು ಇದರಿಂದ ಏನು ಅಂತ ಅವನು ಪ್ರಶ್ನೆ ಕೇಳ್ತಾನಲ್ಲ, ತತಃ ಕಿಂ ಶೃಣು, ಹೇಳ್ತಾನೆ ಕೇಳು. ಏನಂತಂದ್ರೆ ಪೂರ್ಣ ಆನಂದ ಏಕರೂಪೇಣ. ಪೂರ್ಣ ಆನಂದ ಏಕರೂಪೇಣ ಯಾರು ಉಳ್ಕೊಳ್ತಾರೆ? ಪ್ರತ್ಯಕ್ ಬೋಧು ಅವತಿಷ್ಠತೆ. ಯಾರು ಈ ಜ್ಞಾನ ಸ್ವರೂಪನಾಗಿರ್ತಕ್ಕಂತಹ ಆ ಜಿಜ್ಞಾಸು, ಈಗ ಜಿಜ್ಞಾಸು ಹೋಗಿ ಅವನು ಜ್ಞಾನಿಯಾಗ್ತಾನೆ, ಜ್ಞಾನದ ಸ್ವರೂಪವಾಗ್ತಾನೆ, ತಾನೇ ಪರಮಾತ್ಮ ಅಂತಕ್ಕಂತಹದ್ದು ನಿಶ್ಚಯವಾಗುತ್ತೆ. ಆ ತತ್ವಕಾರ ಪದದಲ್ಲಿ ಒಂದು ಚೆನ್ನಾಗಿದೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲಿ ಬೇಡ, ಪರಮಾತ್ಮನು ಅವನೇ ಅಂತ. ಅಂದ್ರೆ ಅವನು ಈಗ ನರನಾಗಿಲ್ಲ, ಅವನು ಜೀವನಾಗಿಲ್ಲ, ಅವನು ಪರಮಾತ್ಮನಾಗಿದ್ದಾನೆ. ಇಡೀ ಎಲ್ಲ ಉಪನಿಷತ್ತಿನ ಸಾರ ಏನು ಅಂತಂದ್ರೆ
ಹೀಗೆ ಒಬ್ಬ ತಂದೆ ತನ್ನ ಆಶಯವನ್ನ ತಾನೇನು ಆಗಿದ್ನೋ ಅದರಂತೆ ಮಗ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾನೋ, ಹಾಗೆ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಿದ್ಮೇಲೆ ಈ ಜಗತ್ತಿಗೆ ಒಂದು ಪ್ರಕೃತಿಗೆ ಸೊ ನಾಯಕನಾಗಿ ಹೊರಟಿರ್ತಕ್ಕಂತಹ ಈ ಮಾನವ ತನ್ನ ಮಾನವತ್ವವನ್ನ ಮೀರಿ ದೈವತ್ವವನ್ನ ಪಡೆದುಕೊಂಡಾಗ ಆಗ ಅದು ತಾನು ಮತ್ತು ಪರಮಾತ್ಮ ಬೇರೆ ಇಲ್ಲದಿರ್ತಕ್ಕಂತಹ ಏಕತ್ವ ಸ್ಥಿತಿ. ಅದು ಪೂರ್ಣಾನಂದ ಸ್ಥಿತಿ, ಅದು ಜ್ಞಾನಾನಂದ ಸ್ಥಿತಿ, ಅದು ಬ್ರಹ್ಮಾನಂದ ಸ್ಥಿತಿ. ಇಂತಹ ಒಂದು ಎಲ್ಲಾ ವಿದ್ಯೆಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವಿದ್ಯೆ ಅಧ್ಯಾತ್ಮ ವಿದ್ಯೆ ಅಂತ ಗೀತೆಯಲ್ಲಿ ಗೀತಾಚಾರ್ಯ ಈ ಅಧ್ಯಾತ್ಮ ವಿದ್ಯೆಯ ಅಂತಿಮ ಲಕ್ಷ್ಯ ಏನು ಅಂತಂದ್ರೆ ತಾನೇ ತಾನಾಗಿರ್ತಕ್ಕಂತಹ ಆ ಪರಿಪೂರ್ಣ ಆನಂದದ ಸ್ಥಿತಿ. ಅವನು ಅವಾಗೇನಾಗ್ತಾನೆ ಅಂತಂದ್ರೆ ಆನಂದಂ ಚರತಿ, ಆನಂದಂ ಕ್ರೀಡತಿ, ಆನಂದಂ ವಿಂದತಿ ಅಂತ ಉಪನಿಷತ್ನಲ್ಲಿ, ಕೈವಲ್ಯ ಉಪನಿಷತ್ತಿನಲ್ಲಿ ಬರ್ತದೆ. ಅದು ಅವನ ಎಲ್ಲಾ ಕ್ರಿಯೆಗಳು ಆನಂದವಾಗಿರ್ತವೆ. ಆನಂದಂ ಚರತಿ, ಆನಂದಂ ಕ್ರೀಡತಿ, ಆನಂದಂ ಗಚ್ಚತಿ ಅಂತ. ಅದು ಮನುಷ್ಯ ಜನ್ಮದಲ್ಲಿ ಹೈಯೆಸ್ಟ್ ಸ್ಟೇಟಸ್. ಈ ಸ್ಥಿತಿಯನ್ನ ಪಡೆದಾಗ ಅವಾಗ ಅವನಿಗೆ ಎಲ್ಲಾ ದುಃಖಗಳಿಂದ ಅವನು ಪರಿಪೂರ್ಣನಾಗಿ ಮುಕ್ತನಾಗಿರ್ತಾನೆ. ಇದು ನಮಗೆ ಈ ಮಹಾವಾಕ್ಯದಿಂದ ತಿಳಿದು ಬರುವಂತಹ ಜ್ಞಾನ. ಸೊ ಇಂತಹ ಜ್ಞಾನ ಸಾಮಾನ್ಯವಾಗಿ ಈ ಕಲ್ಮಶದಿಂದ ತುಂಬಿರ್ತಕ್ಕಂತಹ ಜಿಜ್ಞಾಸು ಅಥವಾ ಶ್ರವಣಕಾರನಿಗೆ ಪುನಃ ಆಗೋದಿಲ್ಲ. ಯಾಕೆ ಅಂತಂದ್ರೆ ಅದು ಅನಾದಿ ಕಾಲದಿಂದ ಸದೃಢವಾಗಿರ್ತಕ್ಕಂತಹ ಇನ್ನು ಏನು ಬೇರು ನಾಶ ಆಗಿರೋದಿಲ್ಲ. ನಾಶ ಆಗದೇ ಇರುವಾಗ ಮತ್ತೆ ಪುನಃ ಅದು ಚಿಗಿತು ಮತ್ತೆ ಇನ್ನೊಂದು ರೂಪವಾಗಿ ಪಡ್ಕೊಳ್ತಕ್ಕಂತಹದ್ದು. ಆ ರೀತಿಯಾಗಿ ಪಡೆದುಕೊಂಡಾಗ ಅದನ್ನ ಒಂದು ಪೂರ್ವ ಪಕ್ಷಿಯನ್ನಾಗಿ ಮಾಡಿ ಪುನಃ ಮತ್ತೆ ಈ ಈ ಮಹಾವಾಕ್ಯದ ವಿಚಾರದ ಸಂಪೂರ್ಣ ಒಂದು ತತ್ವದೃಷ್ಟಿಯಿಂದ ನಮಗೆ ಅರ್ಥ ಮಾಡಿಸಿದ ಮೇಲೆ ಈಗ ಮುಂದಿನ ಭಾಗ ಇರತಕ್ಕಂಥದ್ದು ಒಂದಿಷ್ಟು ಸೋಜಿಗವಾಗಿರ್ತಕ್ಕಂಥದ್ದು. ಏನ್ ಸೋಜಿಗವಾಗಿ ಅಂತಂದ್ರೆ, ಇಷ್ಟು ಪರಿಪೂರ್ಣವಾಗಿರ್ತಕ್ಕಂಥದ್ದು ಜ್ಞಾನ ತಿಳಿದ ಮೇಲೆ ಕೂಡ ಇದು ಅರ್ಥ ಆಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅವನನ್ನ ಪೂರ್ವ ಪಕ್ಷಿಯನ್ನಾಗಿ ಮಾಡಿಕೊಂಡು ಮತ್ತೆ ಪುನಃ ಮತ್ತೆ ಚರ್ಚೆಗೆ ಅಥವಾ ಚಿಂತನೆಗೆ ಪೂರಕವಾಗಿ ತೆಗೆದುಕೊಳ್ತಕ್ಕಂತಹ ಒಂದು ವಿಧಾನವನ್ನ ಪುನಃ ಮತ್ತೆ ಇಲ್ಲಿ ನೋಡಿದ್ದಾರೆ. ಸೊ ಇಲ್ಲಿಂದ ಲೈಟ್ ಆಗಿದೆ ಸಬ್ಜೆಕ್ಟು. ಈಗ ನಾವು ಈಗ ಒಂದು 3-4 ಕ್ಲಾಸ್ ಮಾಡಿದ್ವಿ, ಇದು ಹೆವಿ ಸಬ್ಜೆಕ್ಟ್. ಇದು ಈಗ ಇಲ್ಲಿಂದ ಇರ್ತಕ್ಕಂಥದ್ದು ಸ್ವಲ್ಪ ಲೈಟ್ ಆಗಿರ್ತಕ್ಕಂಥದ್ದು. ಏವಂ ಸತಿ ಮಹಾವಾಕ್ಯಾತ್ ಪರೋಕ್ಷ ಜ್ಞಾನ ಮೀರ್ಯತೆ ಯೈಸ್ತೇಷಾಂ ಶಾಸ್ತ್ರ ಸಿದ್ಧಾಂತ ವಿಜ್ಞಾನಂ ಶೋಭತೆ ಇತರಾಂ. ಶೋಭತೆ ಇತರಾಂ. ಈಗ ಅವನು ಏನ್ ಹೇಳ್ತಾನೆ ಅಂತಂದ್ರೆ, ಇಷ್ಟು ಅಖಂಡವಾಗಿರ್ತಕ್ಕಂತಹ ಈ ಒಂದು ಜ್ಞಾನ ಅನುಭವ ಆಗದೆ ಇರ್ತಕ್ಕಂಥವನು ಅವನು ಏನು ವಾದ ಮಾಡ್ತಾನೆ ಅಂತಂದ್ರೆ, ಈ ಮಹಾವಾಕ್ಯ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾನಂತ ಅವನು. ಅಪರೋಕ್ಷ ಜ್ಞಾನ ಉಂಟು ಮಾಡೋದಿಲ್ಲ.
ಇದೇನು ಉಂಟು ಮಾಡುತ್ತೆ ಅಂದ್ರೆ ಪರೋಕ್ಷ ಜ್ಞಾನ ಉಂಟು ಮಾಡುತ್ತೆ. ಈ ರೀತಿಯಾಗಿ ಯಾವನು ಪುನಃ ಮತ್ತೆ ಅವನು ಪ್ರಶ್ನೆ ಎತ್ತಿಕೊಂಡು ಅವನಿಗೆ ಇಲ್ಲಿ ಸಿದ್ಧಾಂತಿ ಕೊಡ್ತಕ್ಕಂಥದ್ದು ಏನಂತಂದ್ರೆ, ಆಹಾಹ ನಿನ್ನ ತಿಳುವಳಿಕೆ ಶಾಸ್ತ್ರ ಸಿದ್ಧಾಂತ ವಿಜ್ಞಾನಂ ಶೋಭದೆ ತರ. ಓಹೋ, ನಿನ್ನ ಬುದ್ಧಿ ಶೋಭಾಯಮಾನವಿದೆ ಅಂದ್ರೆ ಬಹಳ ವಿಶೇಷವಾಗಿ ಬೆಳಗ್ತಾ ಇದೆ. ಯಾಕೆ ಅವನು ಪುನಃ ಮತ್ತೆ ಆ ರೀತಿಯಾಗಿ ಇದು ಪರೋಕ್ಷ ಜ್ಞಾನ ಅಂತ ಹೇಳಿದ? ಆಸ್ತಾಂ ಶಾಸ್ತ್ರಸ್ಯ ಸಿದ್ಧಾಂತ ಯುಕ್ತ್ಯ ವಾಕ್ಯಾತ್ ಪರೋಕ್ಷಧೀಹಿ. ಯಾಕೆ ಅಂತಂದ್ರೆ ಶಾಸ್ತ್ರನೇ ಸ್ಪಷ್ಟವಾಗಿ ಹೇಳ್ತಾ ಇದೆ. ಶಾಸ್ತ್ರನೇ ಬಹಳ ಸ್ಪಷ್ಟವಾಗಿ ತತ್ ಅಂದ್ರೆ ಅದು ಅಂತ ಹೇಳ್ತಾ ಇದೆ. ಸೊ ಹಾಗಾಗಿ ಈ ಪೂರ್ವ ಪಕ್ಷಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಎತ್ತಿಕೊಂಡಿದ್ದಾನೆ ಅಂತಂದ್ರೆ, ಅವನು ಅರ್ಥದಲ್ಲಿ ಹೇಗಿದೆ ಅಂತಂದ್ರೆ, ಹಿಂದೆ ಒಂದ್ಸಾರಿ ಹೇಳುವಾಗ ಈ ಪರೋಕ್ಷ ಜ್ಞಾನ ಅಂತ ಹೇಳುವಾಗ ಪೂರ್ವ ಮೀಮಾಂಸರಿಗೆ ಒಂದು ಉತ್ತರ ಕೊಟ್ಟಿದ್ರು. ಹೆಂಗ ಸ್ವರ್ಗಲೋಕವನ್ನ ನಂಬಿಕೊಂಡು ಸ್ವರ್ಗಲೋಕವನ್ನ ಪಡಿತೀನಿ ಅಂತ ಅಪೇಕ್ಷೆ ಉಳ್ಳವನಾಗಿ ಅಶ್ವಮೇಧಾದಿ ಯಜ್ಞಗಳನ್ನ ಅಥವಾ ಅಗ್ನಿಷ್ಟಾದಿ ಹೋಮಗಳನ್ನ ಮಾಡ್ತಾ ಅವನು ಮುಂದೆ ಹೇಗೆ ಸ್ವರ್ಗವನ್ನ ಪಡಿತಾನೋ ಆ ರೀತಿಯಾಗಿರ್ತಕ್ಕಂಥದ್ದು ಪರೋಕ್ಷ ಜ್ಞಾನ ಅಂತ ನಾವು ಹಿಂದೆ ಟಾಪಿಕ್ ಅಲ್ಲಿ ಮಾತನಾಡಿದ್ವಿ. ಇದರಲ್ಲಿ ಬರ್ತಿದ್ದು ಈಗ ಅವನು ಅದೇ ಪಾಯಿಂಟ್ ಇಟ್ಟುಕೊಂಡು ಹೇಗೆ ಸ್ವರ್ಗ ಅಂತಕ್ಕಂಥದ್ದು ಅಪರೋಕ್ಷ ಜ್ಞಾನ ಅಲ್ಲ, ಅಂದ್ರೆ ಪ್ರೆಸೆಂಟ್ ಅವನು ದೇಹತ್ಯಾಗ ಮಾಡಿದ ಮೇಲೆ ಮುಂದೆ ಸಿಗ್ತಕ್ಕಂಥದ್ದು. ದೇಹತ್ಯಾಗ ಮಾಡಿದ ಮೇಲೆ ಆಮೇಲೆ ಜೀವನಿಗೆ ಪುಣ್ಯದಿಂದ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಅದು ಪರೋಕ್ಷ ಜ್ಞಾನ ಏನಾಗುತ್ತೆ, ಅಪರೋಕ್ಷ ಜ್ಞಾನ ಅಲ್ಲ. ಈ ಮಹಾವಾಕ್ಯ ಏನು ತತ್ಸ್ವರೂಪ ಅಂತ ಹೇಳಿದ್ವೋ ಇದು ಸ್ವರ್ಗ ಅಲ್ಲ, ಇದು ಬ್ರಹ್ಮಜ್ಞಾನ ಒಪ್ಪಿಕೊಳ್ತೀವಿ. ಆದ್ರೆ ಇದು ಯಾವಾಗ ಆಗತ್ತೆ ಅಂತಂದ್ರೆ ಈಗಲ್ಲ. ಸೊ ದೇಹತ್ಯಾಗ ಮಾಡಿದ್ಮೇಲೆ ಇದು ಆ ಜ್ಞಾನ ಆ ಸ್ಥಿತಿ ಪಡ್ಕೊಳ್ತಾನೆ ಅವನು, ಬ್ರಹ್ಮ ಸ್ಥಿತಿಯನ್ನ ಪಡ್ಕೊಳ್ತಾನೆ. ಹಾಗಾಗಿ ಇದು ಪರೋಕ್ಷ ಜ್ಞಾನವೇ. ಈಗ ಏನು ಒಂದು ಮೂಲ ಆಶಯ ಅಂತಕ್ಕಂಥದ್ದು, ಐ ಆಮ್ ಆಲ್ರೆಡಿ ಅಪರೋಕ್ಷ ಅಂದ್ರೆ ನಾನು ಜೀವ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ನಾನು ಈಗ ಆಲ್ರೆಡಿ ಜೀವತ್ವದಿಂದ ನಾನು ಈಗ ಆಲ್ರೆಡಿ ಅಪರೋಕ್ಷ ಅಂತಂದ್ರೆ ನಾನು ಜೀವ ಅಂತಕ್ಕಂಥದ್ದು ನನಗೆ ಜ್ಞಾನ ಇದೆ. ಆದ್ರೆ ನನಗೇನ್ ಬೇಕಾಗಿದೆ, ಯಾಕೆ ಬಂದಿದ್ದೀನಿ ಶಾಸ್ತ್ರಕ್ಕೆ ತಿಳ್ಕೊಳಕ್ಕೆ ಯಾಕೆ ಬಂದಿದ್ದೇನೆ, ಪರೋಕ್ಷ ಜ್ಞಾನ ಬೇಕಾಗಿದೆ. ಯಾಕಂದ್ರೆ ಉಪನಿಷತ್ತು ಪರೋಕ್ಷವಾಗಿ ಹೇಳುತ್ತದೆ. ಸೊ ಪರೋಕ್ಷವಾಗಿ ಹೇಳೋದ್ರಿಂದ ಹೆಂಗ ಸ್ವರ್ಗ ಸೊ ಹೇಗೆ ಅವನಿಗೆ ಪರೋಕ್ಷವೋ ಹಾಗೆ ಇದು ಬ್ರಹ್ಮಜ್ಞಾನವೂ ಕೂಡ ಪರೋಕ್ಷನೇ. ಯಾಕೆ ಅಂತಂದ್ರೆ ಇದು ವಾಕ್ಯ ಅದನ್ನ ತೋರಿಸುತ್ತೆ. ಮತ್ತೆ ನೀನೇನು ಡೆಫಿನೇಷನ್ ಕೊಟ್ಟಿದ್ದಲ್ಲ ಹಿಂದ್ಗಡೆ ಸ್ವರ್ಗ ಅಂತ ಹೇಳ್ಬಿಟ್ಟು, ಸ್ವರ್ಗನೂ ಕೂಡ ಪರೋಕ್ಷ ಜ್ಞಾನವನ್ನೇ ಹೇಳ್ತದೆ. ಹಾಗಾಗಿ ಮಹಾವಾಕ್ಯ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನವನ್ನ ಹೇಳುತ್ತೆ. ಈ ವಿಷಯದಲ್ಲಿ ಒಂದು 2-3 ರೀತಿಯಾಗಿರ್ತಕ್ಕಂತಹ ಕ್ವಶನ್ಗಳನ್ನ ರೈಸ್ ಮಾಡಿ ಇಲ್ಲಿ ಶಾಸ್ತ್ರಕಾರರು ಚಿಂತನೆ ಮಾಡಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇದು ವಾಕ್ಯಜನ್ಯ ಜ್ಞಾನ. ವಾಕ್ಯಜನ್ಯ ಜ್ಞಾನ ಅಂತಂದ್ರೆ ವಾಕ್ಯದಿಂದ ಹುಟ್ಟುವಂತಹ ಜ್ಞಾನ. ವಾಕ್ಯದಿಂದ ಹುಟ್ಟತಕ್ಕಂಥದ್ದು ನಮಗೇನ್ ಸಿಗುತ್ತೆ ಅಂದ್ರೆ ತತ್ ಅಂದ್ರೆ ಪರೋಕ್ಷ ಅಂತಾನೆ ಆಗುತ್ತೆ. ಮೊದಲನೇದ ಒಂದು ಸ್ಟೇಟ್ಮೆಂಟ್ ಒಂದು. ಎರಡನೇದು ಸ್ವರ್ಗದಂತೆ. ಸ್ವರ್ಗ ಅಂತಕ್ಕಂಥದ್ದು ಪರೋಕ್ಷ ಜ್ಞಾನ, ದೇಹತ್ಯಾಗ ಮಾಡಿದ ಮೇಲೆ ಸಿಗತಕ್ಕಂಥದ್ದು. ಸೊ ಇಲ್ಲಿ ಈ ಪೂರ್ವ ಪಕ್ಷಿ ಇಸ್ ವೆರಿ ಸ್ಟ್ರಾಂಗ್ ಅದೇನ ಅವನಿಗೆ. ಐ ಥಿಂಕ್ ಅವನಿಗೆ ಸೊ ವಿದೇಹ ಮುಕ್ತಿಯಲ್ಲಿ ಅವನಿಗೆ ಬಲವಾಗಿರ್ತಕ್ಕಂತಹ ನಂಬಿಕೆ ಇದೆ ಅಂತ ಕಾಣುತ್ತೆ. ಹೆಂಗ ದೇಹತ್ಯಾಗ ಮಾಡಿದ್ಮೇಲೆ ಅಗ್ನಿಷ್ಟಾದಿ ಹೋಮಗಳಿಂದ ಯಾವನು ಆಚಾರ್ಯ ಅವನು ಸ್ವರ್ಗವನ್ನ ತಲುಪ್ತಾನೋ ಹಾಗೆ ಈ ಜಿಜ್ಞಾಸು ಈ ಮಹಾವಾಕ್ಯದ ಜ್ಞಾನದಿಂದ ದೇಹತ್ಯಾಗ ಆದ್ಮೇಲೆ ಅವನು
ಸೊ ಬ್ರಹ್ಮಲೋಕವನ್ನ ಪಡಿತೇನೆ. ಇಟ್ ಇಸ್ ಎ ಕನ್ಸಿಡರ್ ಬೈ ಲೋಕಗಳಂತಾನೆ ಕನ್ಸಿಡರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕಂತಂದ್ರೆ ಆ ಸೊ ಕ್ರಮಮುಕ್ತಿ ಅಂತ ನಾವೇನು ಕರಿತೀವಲ್ವಾ, ಆ ಕ್ರಮಮುಕ್ತಿಯಲ್ಲಿ ಹಾಗೇನೆ ಈ ಶಾಸ್ತ್ರಜ್ಞಾನ ಸುಮಾರು ಕೆಲವೊಬ್ರದ್ದು ವಾದ ಇದೆ ಇದರಲ್ಲಿ. ಈ ಶಾಸ್ತ್ರ ಚಿಂತನೆ ತತ್ವಮಸಿ ಮಹಾವಾಕ್ಯದಿಂದ ಅವನಿಗೆ ಏನಾಗುತ್ತೆ ಅಂತಂದ್ರೆ, ಈಗ ತಾನು ಜೀವಂತನೇ ದೇಹತ್ಯಾಗ ಮಾಡಿದ್ಮೇಲೆ ಅವಾಗ ಜೀವಭಾವ ಹೋಗುತ್ತಾ, ಜೀವಭಾವ ಹೋದ್ಮೇಲೆ ಆ ಪುಣ್ಯ ಏನು ಈ ಜನ್ಮದಲ್ಲಿ ಈ ಮಹಾವಾಕ್ಯವನ್ನ ಚಿಂತನೆ ಮಾಡಿದ್ದ, ಆ ಪುಣ್ಯದಿಂದ ಅವನು ಹೆಂಗ ಅಗ್ನಿಷ್ಠಾದಿ ಹೋಮ ಮಾಡೋನು ಸ್ವರ್ಗಕ್ಕೆ ಹೋಗ್ತಾನೋ ಅದೇ ರೀತಿಯಾಗಿ ಇವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕದಲ್ಲಿದ್ದು ಬ್ರಹ್ಮನ ಜೊತೆ ವೇದಾಂತವನ್ನ ಡಿಸ್ಕಸ್ ಮಾಡ್ತಾ ಬ್ರಹ್ಮನ ಪ್ರಳಯ ಯಾವಾಗುತ್ತೆ ಅವಾಗ ಇವನು ಪ್ರಳಯ ಅಂದ್ರೆ ಸಂಪೂರ್ಣವಾಗಿ ಜನನ ಮರಣದಿಂದ ಮುಕ್ತನಾಗ್ತಾನೆ ಅಂತಕ್ಕಂಥದ್ದು ಒಂದು ಬಲವಾಗಿರ್ತಕ್ಕಂತಹ ಒಂದು ವಾದ ಇದೆ, ಅನೇಕ ದರ್ಶನಕಾರರ ವಾದ. ಸೊ ಆ ಬೇಸ್ಡ್ ಮೇಲೆ ಈಗ ಇವನು ಕ್ವಶನ್ ರೈಸ್ ಮಾಡಿದ್ದಾನೆ. ಇದು ಈ ಪೂರ್ವ ಪಕ್ಷೀಯ ವಾದ. ಈಗ ಅದಕ್ಕೆ ಸಿದ್ಧಾಂತಿ ಅಷ್ಟಾಂ ಶಾಸ್ತ್ರಸ್ಯ ಸಿದ್ಧಾಂತ ಯುಕ್ತ ವಾಕ್ಯಾತ್ ಪರೋಕ್ಷತಿ. ಇದು ಪರೋಕ್ಷ ಜ್ಞಾನವೇ, ಯಾಕಂದ್ರೆ ವಾಕ್ಯಜನ್ಯ ಜ್ಞಾನವಾಗಿದೆ. ಸ್ವರ್ಗಾದಿ ವಾಕ್ಯ ಇವ ಹೆಂಗ ಸ್ವರ್ಗ ಅಂತಕ್ಕಂಥದ್ದು ವಾಕ್ಯ ಹೆಂಗ ಪರೋಕ್ಷ ಜ್ಞಾನವು, ಸೊ ಹಾಗಾಗಿ ಇದು ಪರೋಕ್ಷ ಜ್ಞಾನ. ಹೀಗೆ ಈ ಪೂರ್ವ ಪಕ್ಷಿ ರೈಸ್ ಏನು ತನ್ನ ತರ್ಕವನ್ನ ಅಥವಾ ತನ್ನ ವಾದವನ್ನ ರೈಸ್ ಮಾಡಿದೆ, ಆಗ ಸೊ ಸಿದ್ಧಾಂತ ಹೇಳ್ತಕ್ಕಂಥದ್ದು ಹೀಗೆ ನೀನು ಸ್ವರ್ಗದ ಒಂದು ಎಕ್ಸಾಂಪಲ್ ಕೊಟ್ಟು ಏನ್ ಹೇಳಿದಂತಂದ್ರೆ ಅದಕ್ಕೆ ನಮ್ಮ ಉತ್ತರ ಏನಂತಂದ್ರೆ ದಶಮೇ ವಿಚಾರತಃ. ಸೊ ಸ್ವರ್ಗಾದಿ ವಾಕ್ಯಗಳಿಂದ ಹೆಂಗ ನೀನು ಪರೋಕ್ಷ ಜ್ಞಾನ ಅಂತಕ್ಕಂಥದ್ದು ನಿನ್ನ ವಾದವಾದ್ರೆ, ನಾವೀಗ ಆಲ್ರೆಡಿ ಈ ವಾಕ್ಯವನ್ನ ವಿಚಾರ ಮಾಡುವಾಗ ದಶಮೋ ನ್ಯಾಯವನ್ನ ನಾವು ಮಾತಾಡಿದ್ವಿ. ಸೊ ದಶಮೋ ನ್ಯಾಯದಲ್ಲಿ 10ನೇವನು ಆಮೇಲೆ ಸಿಕ್ನ ಅಂತ ಹೇಳಿಲ್ಲ ಅವರು. ಸೊ ಎಲ್ಲರನ್ನ ನಿಲ್ಲಿಸಿ ಸೊ ಅಲ್ಲೇ ಅವ್ರಿಗೆ 10ನೇವನನ್ನ ದರ್ಶನ ಮಾಡಿಸಿದ್ರು. ಇದು ಅಪರೋಕ್ಷ ಜ್ಞಾನ. ಸೊ ಹಾಗಾಗಿ ನಮ್ಮ ಈ ವೇದಾಂತ ಅಂದ್ರೆ ಶಂಕರ ವೇದಾಂತ ಏನನ್ನ ತೋರಿಸುತ್ತೆ ಅಂತಂದ್ರೆ, ಸೊ ಈ ಶರೀರ ಇರುವಾಗಲೇ ಅವನು ಬ್ರಹ್ಮಜ್ಞಾನಿಯಾಗ್ತಾನೆ. ಪ್ರತ್ಯಗ್ಬೋಧ ಅವತಿಷ್ಠತೆ ಅಂದ್ರೆ ತಾನು ಪ್ರತ್ಯೇಗಾತ್ಮ ಅಂದ್ರೆ ಪರಿಪೂರ್ಣನಾಗಿರ್ತಕ್ಕಂತಹ ಪರಮಾತ್ಮನೇ ಅಂತಕ್ಕಂತಹ ಜ್ಞಾನ. ಹಾಗಾಗಿ ಈಗ ಅವನು ಜ್ಞಾನ ಸ್ವರೂಪನಾಗಿ ನಿಲ್ಲುತ್ತಾನೆ. ಅವತಿಷ್ಠತೆ ಅಂದ್ರೆ ನಿಲ್ತಾನೆ, ಅದ್ರಾಗ ತನ್ನ ಸ್ವರೂಪದಲ್ಲಿ ನೆನೆ ನಿಲ್ತಾನೆ. ಹೆಂಗ ದಶಮೋನ್ಯಾಯದಲ್ಲಿ 10ನೇವನನ್ನ ನಾವು ಹೇಗೆ ನೀನೇ 10ನೇವನು ಅಂತ ಹೇಳಿದ್ವು, ಹಾಗೆ ಈ ಮಹಾವಾಕ್ಯ ಅಂತಕ್ಕಂಥದ್ದು ನೀನು ಪರಮಾತ್ಮ ಅಂತಕ್ಕಂಥದ್ದು ತಿಳಿಸ್ತದೆ. ಸೊ ಇದಕ್ಕೆ ಬೇಕಾದಷ್ಟು ನಮಗೆ ಕೋಟ್ ವಾಕ್ಯಗಳು ಗೀತೆಯಲ್ಲಿ 2nd ಚಾಪ್ಟರ್ ಇರ್ಬೋದು, ಮತ್ತೆ 5ನೇ ಅಧ್ಯಾಯ ಇರ್ಬೋದು, 6ನೇ ಅಧ್ಯಾಯಗಳಿರ್ಬೋದು, ಸುಮಾರು ಕಡೆ ಬ್ರಹ್ಮಜ್ಞಾನವನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿ ಹೇಗಿರ್ತಾನೆ ಅಂತಕ್ಕಂಥದ್ದನ್ನ ಅಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತು ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಪ್ರಶಾಂತಿಂ ಆಪ್ನೋತಿ ನ ಕಾಮ ಕಾಮಿ. ಬೇಕಾದಷ್ಟು ಕೋಟುಗಳಿದೆ ಇದಕ್ಕೆಲ್ಲ. ಇದು ಕೆಲವೊಂದು ಬೇರೆ ಬೇರೆ ರೀತಿಯಾಗಿ ವಾದ ಹೋಗ್ತಾರೆ. ಜಸ್ಟ್ ನಿಮಗೆ ಪರಿಚಯ ಮಾಡೋಕ್ಕೋಸ್ಕರ ಸಲುವಾಗಿ ಹೇಳಿರ್ತಕ್ಕಂಥದ್ದಲ್ಲಿ ಈ ಶಂಕರ ವೇದಾಂತ ಜೀವನ್ಮುಕ್ತ ಸ್ಥಿತಿಯನ್ನ ತಿಳಿಸುತ್ತೆ ಬಿಟ್ರೆ, ಸೊ ವಿದೇಹ ಮುಕ್ತಿಯನ್ನ ಕ್ರಮ ಮುಕ್ತಿಯನ್ನ ಶಾಸ್ತ್ರ ತಿಳಿಸೋದಿಲ್ಲ. ಇದು ಈ ಅದ್ವೈತ ವೇದಾಂತದಲ್ಲಿ ಸ್ಪಷ್ಟವಾಗಿ ಚಿಂತನೆ ಮಾಡೋರಿಗೆ ಕ್ಲಾರಿಟಿ ಇರ್ಬೇಕಿದು.
ಈಗ ಗೇಲಿ ಮಾಡ್ತಾರೆ ಅವನಿಗೆ, ಒಂದೆರಡು ಮೂರು ಶ್ಲೋಕದಲ್ಲಿ ಗೇಲಿ ಮಾಡ್ತಾರೆ. ಸ್ವತಃ ಅಪರೋಕ್ಷ ಜೀವಸ್ಯ ಬ್ರಹ್ಮತ್ವಂ ಅಭಿವಾಂಚತಃ ನಶ್ಯೇತ್ ಸಿದ್ಧಾಂತ ಪಾರೋಕ್ಷತ್ವಂ ಇತಿ ಯುಕ್ತಿ ಮಹತ್ಯಹೋ ಮಹತಿ ಅಹೋ ಆಹಹ. ಏನಯ್ಯ ನಿನ್ನ ಸಿದ್ಧಾಂತ? ಅವನು ಅಜ್ಞಾನದಿಂದ ಅವನನ್ನ ನಾವು ಏನು ಜೀವ ಅಂತ ಅನ್ಕೊಂಡಿದ್ದೀವಿ. ಈ ಜೀವ ಅಂತ ಅನ್ಕೊಂಡಿರ್ತಕ್ಕಂಥವನು ಈ ಜ್ಞಾನದಿಂದ ಜೀವಭಾವ ಹೋಗ್ಬಿಟ್ಟು ಆತ್ಮಜ್ಞಾನಿ ಆಗ್ತಾರಂತ ನಾವ್ ಹೇಳ್ತೀವಿ. ಆದ್ರೆ ನೀನೇನ್ ಮಾಡ್ತಾ ಇದ್ದಿ ಅಂತಂದ್ರೆ, ಸೊ ನೀನು ಅವನಿಗೆ ಅಪರೋಕ್ಷ ಅಂತಂದ್ರೆ ಅವನು ಜೀವನೇ ಅಂತಕ್ಕಂಥದ್ದನ್ನ ಸ್ಪಷ್ಟ ಮಾಡ್ತಾ ಇದ್ದೀಯ. ಅಲ್ಲಿರ್ತಕ್ಕಂತಹ ಜೀವತ್ವ ಭಾವದಲ್ಲಿ ಇರ್ತಕ್ಕಂಥದ್ದು ಯಾವುದು ಅಧಿಷ್ಠಾನವಾಗಿರ್ತಕ್ಕಂತಹ ಕೂಟಸ್ಥ ಬ್ರಹ್ಮ ಇದೆಯೋ ಆ ಬ್ರಹ್ಮವನ್ನ ಕೂಡ ನೀನು ನಾಶ ಮಾಡಿಬಿಟ್ಟಿ. ಇಲ್ಲಿ ತುಂಬಾ ಜನಕ್ಕೆ ಒಂದಿಷ್ಟು ಕ್ಲಾರಿಟಿ, ಇನ್ನೊಂದು ರೀತಿಯ ಕ್ಲಾರಿಟಿ ಕೊಡ್ಬೋದು. ಈಗ ನಾವು ಎಲ್ಲ ಉಪನಿಷತ್ತುಗಳನ್ನ ನೋಡಿದ್ದೀವಿ. ಎಲ್ಲಾ ಉಪನಿಷತ್ತುಗಳು ಹೇಳ್ತಕ್ಕಂಥದ್ದೇನಂತಂದ್ರೆ ಆ ಪರಮಾತ್ಮನೇ ಜಗತ್ತಾಗಿದ್ದಾನೆ ಅಂತ. ಆ ಪರಮಾತ್ಮನ ಸ್ವರೂಪ ಏನು? ಪರಮಾತ್ಮನ ಸ್ವರೂಪ ಸತ್ತು ಚಿತ್ತು ಆನಂದ. ಯಾವುದು ಸತ್ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ತಾನು ಜಗತ್ತನ್ನ ಏನನ್ನ ಸೃಷ್ಟಿ ಮಾಡಿದ್ದಾನೋ ಅದು ಕೂಡ ಸತ್ತಾಗಿರ್ಬೇಕಲ್ವಾ? ಅದೆಂಗ ಮಿಥ್ಯೆಯಾಗಿರುತ್ತೆ? ಯಾವ ಒಂದು ವಸ್ತುವಿನಿಂದ, ಒಂದು ಬೀಜದಿಂದ ಯಾವುದು ಮೊಳಕೆ ಬರ್ತದೋ ಆ ಬೀಜದ ಗುಣವನ್ನ ಅದು ಅವಲಂಬಿಸಿರ್ತದೆ. ಅದನ್ನ ಬಿಟ್ಬಿಟ್ಟು ಬೇರೆದನ್ನ ಅವಲಂಬಿಸಿರಂಗಿಲ್ಲ. ಅದು ಸತ್ತಾಗಿರ್ತಕ್ಕಂಥದ್ದು ಅಸತ್ತಾಗಿರ್ಲಿಕ್ಕೆ ಸಾಧ್ಯ, ಜ್ಞಾನ ಆಗಿರ್ತಕ್ಕಂಥದ್ದು ಅಜ್ಞಾನ ಆಗಲಿಕ್ಕೆ ಸಾಧ್ಯ. ಮತ್ತೆ ಹೀಗೆ ಹಾಗೆ ಇದೆಯಲ್ವ ಅಂತಂದ್ರ ಹಾಗೆ ತೋರ್ತಾ ಇದೆ ಅಷ್ಟೇ, ಅದು ರಿಯಲ್ ಅಲ್ಲದು. ಸೊ ಇದ್ರದ್ದು ಒಂದು ತುಂಬಾ ಪರಿಪೂರ್ಣವಾಗಿರ್ತಕ್ಕಂತಹ ಒಂದು ಆಳದಲ್ಲಿ ಜ್ಞಾನ ಇರಬೇಕು ನಮಗೆ ಉಪನಿಷತ್ತಿಂದ. ಮತ್ತೆ ಯಾವಾಗಲೂ ಏನು ಇದರಿಂದ ಲಾಭ ಅಂತಕ್ಕಂಥದ್ದು, ಇದರಿಂದ ಲಾಭ ಅಂತಕ್ಕಂಥದ್ದು ನಷ್ಟ ಅಂತಕ್ಕಂಥದ್ದೇನು ಲಾಭನೇ ಇದೆ. ಯಾಕಂತಂದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪ್ರಕೃತಿ ಪುರುಷ ಎರಡೂ ಕೂಡ ಪ್ರಕೃತಿ ಅಂದ್ರೆ ಮತ್ತೆ ಬೇರೆ ಅಲ್ಲದು, ಪರಮಾತ್ಮನೇ ಪ್ರಕೃತಿಯಾಗಿರ್ತಕ್ಕಂಥದ್ದು. ಮತ್ತೆ ಎರಡೂ ಕೂಡ ಯಾವಾಗೂ ಇರ್ತಕ್ಕಂಥದ್ದು. ಸೊ ಇದರಿಂದ ಲಾಭ ಏನು ಅಂತಂದ್ರೆ ಜೀವನಿಗಿರ್ತಕ್ಕಂತಹ ಈ ಸುಖ ದುಃಖದ ಬಾಧೆ, ಜನ್ಮ ಮರಣದ ಬಾಧೆ ಇದು ನಾಶ ಆಗುತ್ತೆ. ಇದು ಯಾಕಂತಂದ್ರೆ ಅದು ಅಜ್ಞಾನದಿಂದ ಸೇರ್ಕೊಂಡಿರ್ತಕ್ಕಂಥದ್ದು ಅಷ್ಟೇನೆ. ಮುಖ್ಯವಾಗಿರ್ತಕ್ಕಂಥದ್ದು ಇಷ್ಟು ತತ್ವ ಇದು. ಆದ್ರೆ ಇವನು ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇಂದ ಏನ್ ತೋರಿಸುತ್ತೆ ಅಂತಂದ್ರೆ, ಈ ಜೀವನಿಗೆ ಸೊ ಇವನು ಜೀವತ್ವ ಅಂತಕ್ಕಂಥದ್ದೇ ಪ್ರಸಿದ್ಧಿ ಆಗ್ತದ. ಪರಮಾತ್ಮ ಅಂತಕ್ಕಂಥದ್ದು ಅದು ಪರೋಕ್ಷ ಆಗುತ್ತೆ. ಅದು ಸೊ ಈ ರೀತಿಯಾಗಿ ತನ್ನಲ್ಲಿ ಇರ್ತಕ್ಕಂತಹ ತನ್ನ ನೈಜ ಸ್ವರೂಪವನ್ನೇ ಕಳೆದುಕೊಂಡಿರ್ತಕ್ಕಂತಹ ವ್ಯಕ್ತಿ ಆಗ್ತಾನೆ. ಇದಕ್ಕೆ ಒಂದು ಹಿಂದೆ ಒಂದ್ಸಲ ಹೇಳಿದ್ದೆ, ಮತ್ತೆ ಇನ್ನೊಂದ್ಸಲ ಒಂದು ಕತೆ ಉಂಟು. ಸುಮ್ಮನೆ ಮತ್ತೊಂದ್ಸಲ ನೆನಪು ಮಾಡ್ತೀನಿ. ಒಂದಿಷ್ಟು ಒಬ್ಬ ವ್ಯಕ್ತಿಗೆ ಒಂದು ತಪ್ಪು ಸಂಶಯ ಬಂದಿತ್ತು. ಏನ್ ಸಂಶಯ ಬಂದಿತ್ತು ಅಂತಂದ್ರೆ, ಇವನು ರಸ್ತೆಯಲ್ಲಿ ಹೋಗುವಾಗ ಒಂದು ನಾಯಿ ಇವನನ್ನ ನೋಡಿ ಬೊಗಳ್ತಿ ಅಂತ. ಸೊ ಅವನಿಗೆ ಪೂರ್ವಗ್ರಾಹಿ, ಅವನು ಅಂದ್ರೆ ತಾನೇ ಮುಂಚೆ ತಪ್ಪಾಗಿ ತಿಳ್ಕೊಂಡಿದ್ದೇನೆ. ಏನು ಅಂತಂದ್ರೆ, ನಾಯಿ ಇನ್ನೊಂದು ನಾಯಿನ ನೋಡಿದ್ರೆ ಬೊಗಳುತ್ತೆ.
ಈಗ ನನ್ನನ್ನ ನೋಡಿ ಬೊಗಳಿದೆ ಅಂತಂದ್ರೆ ಅದರ ಅರ್ಥ ಏನಂತಂದ್ರೆ ಮೇ ಬಿ ನಾನು ನಾಯಿ ಅಂತ ಅನ್ಕೊಂಡ ಅವನು. ಯಾಕಂತಂದ್ರೆ ಎಲ್ಲ ಕಡೆಗೆ ಎಲ್ಲೆಲ್ಲಿ ಹೋಗುವಾಗಲೂ ಕೂಡ ಎಲ್ಲಿ ನಾಯಿ ಅಂತಂದ್ರೆ ನಾಯಿ ಬೊಗಳ್ತಕ್ಕಂಥ ಸಹಜ. ಈ ನಾಯಿ ಎಲ್ಲ ಬೊಗಳದ್ ನೋಡಿ ಇವನೇ ಅನ್ಕೊಂಡ ನಾನ್ ಮೇ ಬಿ ನಾನ್ ನಾಯಿ ಇರ್ಬೇಕು, ಇಲ್ಲಾಂದ್ರೆ ನಾಯಿಗಳು ನಾಯಿ ನೋಡೇ ಬೊಗಳ್ತವೆ. ಸೊ ಹಾಗಾಗಿ ನಾನ್ ನಾಯಿ ಆಗಿರ್ಬೇಕು ಅಂತ ಹೇಳಿ ಈಗ ಅವನಿಗೆ ಹೇಗಾಯ್ತು ಅಂದ್ರೆ ಯಾರೇನ್ ನಡ್ತಾ ಇದ್ರು ಕೂಡ ಅದು ಕೇಳಿಸ್ಕೊಳ್ತಿದ್ದಿಲ್ಲ ಅವನು. ನಾಯಿ ಅಂತ ಅನ್ಕೊಳ್ತಿದ್ದ ಅವನು. ಇದಾದ್ಮೇಲೆ ಸೊ ಒಂದಿಷ್ಟು ಲೈಟ್ ಆಗಿ ಅವನು ಡಿಪ್ರೆಷನ್ಗೆ ಹೋದ. ಡಿಪ್ರೆಷನ್ಗೆ ಹೋದ್ಮೇಲೆ ಅವಾಗ ಯಾರು ಹೇಳಿದ್ರು, ಸೊ ಒಬ್ಬ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ ಹೋದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೌನ್ಸಿಲಿಂಗ್ ಮುಖಾಂತರ ಇನ್ನು ಹೊರಗಡೆ ತರಬಹುದು ಅಂತ ಹೇಳ್ಬಿಟ್ಟು ಆ ಸೈಕಾಲಜಿಸ್ಟ್ ಹತ್ರ ಹೋದ್ರು ಕರ್ಕೊಂಡು. ಅವಾಗ ಅವನು ಅದಕ್ಕೆಲ್ಲ ನಾನು ನಾಯಿ ಅಂತಕ್ಕಂಥದ್ದಕ್ಕೆ ವಿವರಣೆ ಸುಮಾರೆಲ್ಲ ಕೊಟ್ಟವನು. ಆ ಸೈಕಾಲಜಿಸ್ಟ್ ಎಲ್ಲವನ್ನ ಕೇಳಿಸ್ಕೊಂಡು ಆಮೇಲೆ ನಾಯಿಗಿರ್ತಕ್ಕಂತಹ ಏನು ಲಕ್ಷಣಗಳು, ಆಕಾರ, ವ್ಯವಹಾರ ಮತ್ತೆ ಮನುಷ್ಯನಿಗಿರ್ತಕ್ಕಂತಹ ಲಕ್ಷಣ, ವ್ಯವಹಾರ, ಆಕಾರ ಎಲ್ಲವನ್ನ ಅವನು ಕೂಡ ಪಟ್ಟಿ ಮಾಡಿಸ್ತ. ನಿನಗೆ ಎಷ್ಟು ಕಾಲದವೆ? 2 ಕಾಲದವೆ. ನಾಯಿಗೆ ಎಷ್ಟು ಕಾಲದೇವ? 3 ಕಾಲದೇವ. ಹೀಗೆ ನಾಯಿ ಮಾತಾಡೋದಿಲ್ಲ, ಬೊಗಳುತ್ತೆ, ಮನುಷ್ಯ ಮಾತಾಡ್ತಾನೆ. ಹೀಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು 10 ಕ್ವಶನ್ಗಳನ್ನ ಕೊಟ್ಟು ಆಮೇಲೆ ಸೊ ನೋಡಿ ಈ ಲಕ್ಷಣಗಳು ಜಾಸ್ತಿ ಇದಾವೆ ನಿನಗೆ, ಈ ಲಕ್ಷಣಗಳು ಜಾಸ್ತಿ ಇದಾವೆ ಅಂತ ಕೇಳಿದ. ಅವಾಗ ಅವನು ಹೇಳಿದ, ಇಲ್ಲ ನನಗೆ ಮನುಷ್ಯನ ಲಕ್ಷಣ ಜಾಸ್ತಿ ಇದಾವೆ ಅಂತ. ಮತ್ತೆ ಹಾಗಿತ್ತು ಅಂದ್ರೆ ನೀನ್ ಏನು ಅಂತಂದ್ರೆ, ಈಗ ನನಗೆ ಗೊತ್ತಾಯ್ತು ನಾನು ಮನುಷ್ಯ ಅಂತ. ಸೈಕಾಲಜಿಸ್ಟ್ಗೆ ಬಹಳ ಸಂತೋಷ ಆಯ್ತು. ನನ್ನ ಏನು ಶ್ರಮ ಸಾರ್ಥಕ ಆಯ್ತು ಅಂತ ಹೇಳಿ. ದೆನ್ ಅದಾದ್ಮೇಲೆ ಅವನು ಸ್ವಲ್ಪ ಎದ್ದು ಹೋಗಿ ಮತ್ತೆ 1 ಸೆಕೆಂಡ್ ವಾಪಸ್ ಬಂದು ಮತ್ತೆ ಒಂದು ಪ್ರಶ್ನೆ ಕೇಳಿದ. ಅಲ್ಲ, ನನಗೆ ಗೊತ್ತಾಯ್ತು ನಾನು ಮನುಷ್ಯ ಅಂತ ಹೇಳಿ, ಅದು ನಾಯಿಗೆ ಹೇಗೆ ಗೊತ್ತಾಗತ್ತೆ ಅಂತಂದ. ಹಾಗೆ ಈ ಸಂಶಯ ಅಂತಕ್ಕಂಥದ್ದು ಯಾವಾಗ ಬಲವಾಗಿದ್ದಾಗ ಈ ರೀತಿಯಾಗಿರ್ತಕ್ಕಂತಹ ವಾಕ್ಯ ಜ್ಞಾನಗಳು ಮತ್ತೆ 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 ಸಂಶಯವನ್ನೇ ಹುಟ್ಟಾಕಿ ಸೊ ಹೆಂಗ ಅವನು ಸ್ಪಷ್ಟವಾಗಿ ಆ ನಾಯಿಯ ಗುಣದಿಂದ ಅವನು ಹೊರಗಡೆ ಬರಲಿಲ್ಲ, ಹಾಗೆ ಈ ಜೀವತ್ವದ ಬಾಧೆ ಪುನಃ ಬಾಧಿಸಿ ಕೊನೆಗೆ ಇವನು ಕನ್ಸಿಡರ್ ಮಾಡಿಕೊಂಡ ಪೂರ್ವ ಪಕ್ಷಿ ಜೀವ ಬೇರೆ, ಜೀವನೇ ನಾನು ಅಂತ. ಸೊ ಅದಕ್ಕೆ ವೇದಾಂತಿ ಹಾಸ್ಯ ಮಾಡ್ತಾನೆ. ನಾನೊಂದು ಗಾದೆ ಮಾತು ಕೇಳಿದ್ದೆ, ಈಗ ನಿನ್ನ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಆ ಗಾದೆ ಮಾತು ನೆನಪಾಗುತ್ತೆ. ಏನು ಗಾದೆ ಮಾತಂದ್ರೆ, ವೃದ್ಧಿಮಿಷ್ಟಂ ಅಥೋ ಮೂಲಂ ಅಪಿ ನಷ್ಟಂ ಇತಿದೃಶಂ ಲೌಕಿಕಂ ವಚನಂ ಸಾರ್ಥಂ ಸಂಪನ್ನಂ ತತ್ಪ್ರಸಾದತಃ. ನಿನ್ನ ಅನುಗ್ರಹದಿಂದ ನನಗೆ ಏನಾಯ್ತು ಅಂದ್ರೆ ಒಂದು ಲೌಕಿಕ ವಚನ ಸಾರ್ಥಕವನ್ನ ಪಡ್ಕೊಳ್ತು. ಹೇಗೆ ಅಂತಂದ್ರೆ, ವೃದ್ಧಿ ಇಷ್ಟಂ, ವೃದ್ಧಿ ಅಂದ್ರೆ ಧನವನ್ನ ಹೆಚ್ಚು ಮಾಡಬೇಕು ಅಂತಕ್ಕಂತಹ ಅಪೇಕ್ಷೆ ಉಳ್ಳವನಾಗಿ ಒಬ್ಬನೇನ್ ಮಾಡಿದ ಅಂತಂದ್ರೆ, ತನ್ನಲ್ಲಿ ಒಂದಿಷ್ಟು ದುಡ್ಡಿತ್ತು, ಅದನ್ನ ಜಾಸ್ತಿ ಮಾಡ್ಬೇಕು ದುಡ್ಡನ್ನ ಅಂತ ಹೇಳಿ ಅದನ್ನ ಅವನು ಬಿಸ್ನೆಸ್ಗೆ ಹಾಕಿದ. ಬಿಸ್ನೆಸ್ಗೆ ಹಾಕಿದ ಮೇಲೆ ಕೊನೆಗೆ ಏನಾಯ್ತು ಅಂತಂದ್ರೆ, ಸ್ವಲ್ಪ ದಿನ ಆದ್ಮೇಲೆ ಅದು ಪ್ರಾಫಿಟ್ ಆಗೋ ಬದಲು ಏನಾಯ್ತು ಅಂತಂದ್ರೆ, ತಾನು ಹಾಕಿರ್ತಕ್ಕಂತಹ ಮೂಲ ಬಂಡವಾಳ ಕೂಡ ನಾಶ ಆಗಿಬಿಡ್ತು ಅಂತ. ಮೊದಲೇನು ಸ್ವಲ್ಪ ಬಂಡವಾಳ ಇತ್ತು, ಬಂಡವಾಳ ಕೂಡ ನಾಶ ಆಗಿಬಿಡ್ತು. ಹಾಗೆ ಇಡೀ ಶಾಸ್ತ್ರ ಹೊರಟಿರ್ತಕ್ಕಂತಹದ್ದು ಈ ಜೀವತ್ವದ ಬಾಧೆಯಿಂದ ಹೊರಗಡೆ ಬರ್ಲಿಕ್ಕೋಸ್ಕರ. ಆದ್ರೆ ಅದು ಯಾವ ಪುರುಷಾರ್ಥದಿಂದ ಜೀವತ್ವವನ್ನ ಗಟ್ಟೆಗಡ್ಕೊಂಡಿದ್ರು, ಅವಾಗ ಅದು ಏನ್ ತೋರಿಸುತ್ತೆ? ಮೂಲ ನಷ್ಟ ಅಂತಂದ್ರೆ ಯಾವ ಪರಮಾತ್ಮನಿಂದ ಬಂದಿರತಕ್ಕಂಥದ್ದು ನಾಲೆಡ್ಜ್ ಮರ್ಥ ಆಗ್ಬಿಡ್ತದ.
ಆ ನಾಲೆಡ್ಜ್ ಮರುವಾಗ್ಬಿಟ್ಟು ಸೊ ತನ್ನನ್ನ ತಾನು ಹ್ಮ್ ತನ್ನನ್ನ ತಾನೇ ಬಂಧಿಸ್ಕೊಂಡಿರ್ತಕ್ಕಂಥದ್ದು ಇದು. ಆಹಾ, ನಿನ್ನ ಬುದ್ಧಿ ಮತ್ತೆ ಈ ರೀತಿ ಮೂಲ ನಷ್ಟ, ಹೆಂಗ ಮೂಲಧನ ಬಿಸಿನೆಸ್ ಸೈಕಲ್ಗಳಿಗೆ ಲಾಭ ಆಗ ಬದಲು ಮೂಲ ನಷ್ಟನೇ ಹೊರಟೋಯ್ತು, ಹಾಗೆ ಯಾರಾದ್ರೂ ಬಿಸ್ನೆಸ್ ಮಾಡೋದಿಲ್ಲ. ಓ, ನಿನ್ನ ತಿಳುವಳಿಕೆ, ನಿನ್ನ ಬುದ್ಧಿಯ ತಿಳುವಳಿಕೆ ಹೆಂಗ ಅಂತಂದ್ರೆ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಸೊ ಅವನನ್ನ ಗೇಲಿ ಮಾಡ್ತಾ ಇದ್ದಾರೆ. ತತ್ಪ್ರಸಾದಾತ್, ತತ್ಪ್ರಸಾದಾತ್ ಅಂದ್ರೆ ನಿನ್ನ 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 ವಿಚಾರದಿಂದ ನನಗೆ ಪಕ್ಕ ಗೊತ್ತಾಯ್ತು ಏನಂತಂದ್ರೆ ಲೌಕಿಕಂ ವಚನಂ ಸಾರ್ಥಂ ಸಂಪನ್ನಂ, ಸಂಪನ್ನಗೊಂಡಿತು ಅದು ವಚನ. ನಿನ್ನ ಅನುಭವದಿಂದ ನನಗೆ ಸೊ ಅಭಿವೃದ್ಧಿ ಮಾಡಕ್ಕೆ ಹಾಕ್ಬೇಕಾಗಿರ್ತಕ್ಕಂಥದ್ದನ್ನ ತನ್ನ ಮೂಲ ಧನವನ್ನೇ ಕಳ್ಕೊಂಡ ಅನ್ನುವ ಹಾಗೆ ಪರಮಾತ್ಮನಿಂದನೇ ಬಂದಿರತಕ್ಕಂಥದ್ದು, ಪರಮಾತ್ಮನೇ ಜಗತ್ತಾಗಿರ್ತಕ್ಕಂತಹದ್ದು ಮೂಲಧನ ಅಜ್ಞಾನದಿಂದ ಸೊ ಅದನ್ನು ಕಳ್ಕೊಂಡ್ಬಿಟ್ಟು ನಾನು ಜೀವನೇ ಅಂತಕ್ಕಂಥದ್ದು ಸಿದ್ಧ ಮಾಡುವಂತಹ ಸಿದ್ಧಾಂತಿಗಳು ಒಂದು ರೀತಿಯಿಂದ ಪರೋಕ್ಷವಾಗಿ ಬೈತಕ್ಕಂತಹ ಅಕ್ಕಿ. ಇಷ್ಟು ಬೈದ ಮೇಲೆ ಈಗ ಅವನಿಗೆ ಒಂದ್ ಸ್ವಲ್ಪ ಐ ಥಿಂಕ್ ಸುಧಾರಿಸ್ಕೊಂಡಂತ ಕಾಣುತ್ತೆ. ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನ ಎತ್ತಿಕೊಳ್ತೇನೆ ಅಪೂರ್ವ ಪಕ್ಷಿ. ಸೊ ಅದನ್ನ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿಚಾರ ಮಾಡೋಣ. ಈ ಹಿಂದಿನ ಕ್ಲಾಸಸ್ಗಳು ಈ ವಾಕ್ಯವೃತ್ತಿಯ ಕ್ಲಾಸಸ್ಗಳು ಮತ್ತೆ ಪಂಚದಶಿಯ ಶ್ಲೋಕಗಳನ್ನೆಲ್ಲ ತಗೊಂಡು ಸೊ ಎಲ್ಲ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ರತ್ನವ್ರು ಇರ್ಬೋದು, ಗೌರಿ ಅವ್ರು ಇರ್ಬೋದು, ಕುಲಕರ್ಣಿ ಅವ್ರು ಇರ್ಬೋದು, ಆ ವಾಕ್ಯ ಆ ಉಪನ್ಯಾಸಗಳ ಅರ್ಥವನ್ನ ಅದು ಈ ಸಾರಿ ಅಂತನೂ ರತ್ನ ಅವರು ಎರಡು ಸೇರಿಸಿ ಬಹಳ ದೀರ್ಘವಾಗಿ ಬರೆದಿದ್ದಾರೆ. ಸೊ ಹಾಗಾಗಿ ಪುನಃ 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 ಅದನ್ನ ಮತ್ತೆ 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 ಓದ್ಬೇಕು. ಯಾಕಂತಂದ್ರೆ ಕೇಳಿದ ತಕ್ಷಣಕ್ಕ ವಾಕ್ಯ ನಮಗೊಂದು ಸಂಸ್ಕಾರ ಆಗೋದಿಲ್ಲ. ಅದನ್ನ ನಮ್ಮದನ್ನಾಗಿ ಮಾಡ್ಕೋಬೇಕಂತಂದ್ರೆ ನಾವು ಅದನ್ನ ಮಾತಾಡೋದು ಅಥವಾ ಬರೆಯೋದು ಅಂತಕ್ಕಂಥದ್ದು ಮಾಡ್ಬೇಕು. ಅವಾಗ ಅದು ನಮ್ಮ ಜ್ಞಾನ ಆಗತ್ತೆ. ಇಲ್ಲಾಂತಂದ್ರೆ ಸುಮ್ಮನೆ ಒಂದು ಗಂಟೆ ಪ್ರವಚನ ಕೇಳಿದಂಗಾಗತ್ತೆ ಬಿಟ್ರೆ ಅದು ಉಳಿಯೋದಿಲ್ಲ ತಲೆಯಲ್ಲಿ. ಸೊ ಆ ಕಾರಣದಿಂದ ಇದರ ಮೇಲೆ ಏನು ಈಗೊಂದು ಇಷ್ಟು ಪ್ರವಚನವನ್ನ ಕೇಳ್ತಾ ಇದ್ದೀರಿ, ಕೇಳಿದ್ರ ಜೊತೆಗೆ ಇನ್ನೊಂದಿಷ್ಟು ಅದನ್ನ ಓದಿ ಮತ್ತೆ ಪುನಃ ನೀವು ಈ ಪಂಚದಶಿ ಶ್ಲೋಕಗಳನ್ನ ಓದೋದು, ಅದರ ಅರ್ಥಗಳನ್ನ ಓದೋದು, ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದನ್ನ ಒಮ್ಮೆ ನೀವು ನಿಮ್ಮನ್ನ ನೀವು ಅಂದ್ರೆ ಪರಾಮರ್ಶೆ ಮಾಡಿಕೊಳ್ಳೋದು, ಹೀಗೆ ಮಾಡ್ತಾ ಬಂದಿರಂತಂದ್ರೆ ಅವಾಗ ನಿಮ್ಮ ಒಳಗಡೆಗೆ ಅದರದೊಂದು ಜ್ಞಾನ ಆಗತ್ತ. ಅದು ಜ್ಞಾನ, ಅದು ಶಾಸ್ತ್ರ ಜ್ಞಾನ. ಆ ಜ್ಞಾನ ನಿಮಗೆ ಅದು ಒಂದು ಸಂಸ್ಕಾರ ಆಗುತ್ತೆ ಮುಂದೆ. ಯಾಕಂದ್ರೆ ಮೂಲ ಥೀಮ್ ಈ ಪಾಠದಲ್ಲಿ, ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಥೀಮ್ ಏನದ ಅದನ್ನ ಇಂದಿನ ಒಂದು 3-4 ಉಪನ್ಯಾಸಗಳಲ್ಲಿ ಅದರದ್ದು ಎಷ್ಟು ಸಾಧ್ಯನಷ್ಟು ಅದರ ಸತ್ವವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಹಾಗಾಗಿ ಮತ್ತೆ ಮತ್ತೆ ಆ ಉಪನ್ಯಾಸಗಳನ್ನ ಓದೋದನ್ನ ಪುನಃ ಪುನಃ ಮತ್ತೆ ಒಂದಿಷ್ಟು ನಿಮ್ಮದಾಗಿರ್ತಕ್ಕಂಥದ್ದು ಬರ್ಕೊಳ್ಳೋದ್ರಲ್ಲಿ ತೊಡಗಿಸಿಕೊಳ್ಳಿ. ಅದು ಹೆಚ್ಚು ನಿಮಗೆ ಕ್ಲಾರಿಟಿ ಬರ್ತದ. ಆ ಕ್ಲಾರಿಟಿ ಮತ್ತೆ ಮತ್ತೆ ಬೇರೆ ಬೇರೆ ನಾವು ಚಿಂತನೆ ಮಾಡುವಾಗ ಆ ಕ್ಲಾರಿಟಿಯಿಂದ ಇನ್ಯಾವುದೋ ಬರ್ತಕ್ಕಂತಹ ಈಗ ಯತಿಗಳನಲ್ಲಿ ಈ ತರ ಪೂರ್ವ ಪಕ್ಷಿ ಅವಾಗ ನಿಮಗ ಅಲ್ಲೇನೆ ಅರ್ಥ ಆಗ್ತಾ ಹೋಗ್ಬಿಡ್ತದ. ಅವಾಗ ಹೆಚ್ಚು ಆನಂದ ಆಗ್ತಾ ಬರ್ತದ. ಆ ನಿಟ್ಟಿನಲ್ಲಿ ಒಂದಿಷ್ಟು ಹೆಚ್ಚಿನ ಇನ್ನೊಂದು ಸ್ವಲ್ಪ ಶ್ರಮವನ್ನ ಕೊಡಿ. ಯಾಕಂದ್ರೆ ಈ ಪಂಚದಶಿಯಲ್ಲಿ ಇದು ಪ್ರಕರಣ ಇಟ್ ಇಸ್ ಸೊ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಅನೇಕ ಮೂಲಗಳಿಂದ
ಇದರಲ್ಲಿ ಮನುಷ್ಯನಿಗೆ ಬರ್ತಕ್ಕಂತಹ ಎಲ್ಲ ಸಂಶಯಗಳನ್ನ ತೊಡೆದು ಹಾಕ್ಲಿಕ್ಕೆ ವಿದ್ಯಾರಣ್ಯ ಮುನಿಗಳು ಬಹಳ ವಿಸ್ತಾರವಾಗಿ ಇದನ್ನು ಡೀಲ್ ಮಾಡಿದ್ದಾರೆ. ಹೆಂಗ ಚಿತ್ರದೀಪ ಪ್ರಕರಣ ಅನೇಕ ದರ್ಶನಗಳನ್ನ ನಮಗೆ ನಾಲೆಡ್ಜ್ ತಂದುಕೊಟ್ಟಿತು, ಹಾಗೆ ಇಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಇರತಕ್ಕಂತಹ ಎಲ್ಲ ಅಡ್ಡಿಗಳು ಏನಿದೆವೋ ಆ ಎಲ್ಲ ಅಡ್ಡಿಗಳನ್ನ ಇದರಲ್ಲಿ ಸಂಪೂರ್ಣವಾಗಿ ಅವರು ಅವಲೋಕಿಸಿದ್ದಾರೆ. ಸೊ ಹಾಗಾಗಿ ಇದು ನಮಗೆ ಉಳ್ಕೊಳ್ಬೇಕು ಅಂತಂದ್ರೆ ಇದ್ರ ಹೆಚ್ಚು ಚಿಂತನೆ ಮಾಡಬೇಕು. ಸೊ ಈಗಾಗಲೇ ಇವತ್ತು ಇದು 22ನೇ ಉಪನ್ಯಾಸ. ಸೊ ಈ ಮಂತಲ್ಲಿ ಇನ್ನೊಂದು 3 ಉಪನ್ಯಾಸ ಮಾಡಿ 25ನೇ ಉಪನ್ಯಾಸದ ನಂತರ ಒಂದ್ಸಾರಿ ಇದನ್ನ ಮತ್ತೆ ರಿಹರ್ಸಲ್ ಮಾಡೋಣ. ರಿಹರ್ಸಲ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ ಸೆಕೆಂಡ್ ಎಲ್ಲರೂ ಪುನಃ ಮತ್ತೆ ಓದ್ಕೊಂಡಂಗಾಗತ್ತೆ. ಮತ್ತೆ ರಿಹರ್ಸಲ್ ಮಾಡುವಾಗ ಫ್ರೀ ಆಗಿ ಟೈಮ್ ಇಟ್ಟುಕೊಂಡು ಅದನ್ನ ಹೇಳೋದು ಮತ್ತೆ ಅದರ ಬಗ್ಗೆ ಇನ್ನೊಂದಿಷ್ಟು ಏನಾದ್ರು ಕ್ಲಾರಿಟಿಗೆ ಡಿಸ್ಕಸ್ ಮಾಡೋದನ್ನ ಮಾಡಿದಾಗ ಅವ್ರಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಒಂದ್ ಸೆಕೆಂಡ್ ಹಿಂದಿನ ಸಬ್ಜೆಕ್ಟ್ ಅನ್ನ ಓದಿಕೊಟ್ರ ಅಂತ ಹೇಳ್ತಾ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ